ಸೊ ಆ ಸುದೀಪ್ ಸರ್ ಆ ಶೋ ನಡೆಸ್ತಾರೆ ಅಂದರೆ ಅದರ ಜನಪ್ರಿಯತೆ ರೀತಿನೇ ಬೇರೆ ಇತ್ತು ಅನ್ನೋಂಥದ್ದು ಎಲ್ರಿಗೂ ಗೊತ್ತಿರುವಂಥದ್ದೇ. ಈ ಬಾರಿ ಯಾಕೆ ಕೊನೆ ಶೋ ಆಯಿತು? ಸೊ ಯಾವ ರೀತಿ ವಿಚಾರ ಅವ್ರಿಗೆ ಬೇಜಾರಾಗುವಂತೆ ಮಾಡ್ತು? ಅಥವಾ ಈ ನಿರ್ಧಾರಕ್ಕೆ ಕಾರಣ ಏನಾಯಿತು ಅನ್ನುವಂಥದ್ದು ಸರ್? ಹಂಗೇನು ಆಗಲಿಲ್ಲ ಸರ್. ಅಂದ್ರೆ ಇದೇ ಲಾಸ್ಟ್ ಸೀಸನ್ ಅನ್ನೋ ಥರ ಪ್ರಶ್ನೆ ಇತ್ತಲ್ಲ, ಅದು ಕೇಳ್ತಿದ್ದೀರಾ? ಹೌದು ಸರ್. ಸುದೀಪ್ ಸರ್ ಕೊನೆ ಬಿಗ್ ಬಾಸ್ ಅನ್ನೋಂಥದ್ದು ಕಾರಣ ಏನು ಅನ್ನೋಂಥದ್ದು? ಇಲ್ಲ ಸರ್, ಅದು ಕೊನೆ ಸೀಸನ್ ಅಲ್ಲ. ಅಂದ್ರೆ ಅವರು ಪಬ್ಲಿಕ್ ಫೋರಮ್ ಅಲ್ಲಿ ಅದನ್ನ ಅನೌನ್ಸ್ ಮಾಡಿದ್ದಾರೆ. ನೆಕ್ಸ್ಟ್ ಸೀಸನ್ ಬರುತ್ತೆ, ಇನ್ನು ಮಾತುಕತೆ ಇದೆ, ಸ್ವಲ್ಪ ವೆಯ್ಟ್ ಮಾಡಿ ನೋಡಿ. ಅಂದ್ರೆ ಸುದೀಪ್ ಸರೇ ಇರ್ತಾರಾ ಅಥವಾ ಅವ್ರನ್ನ ಹೊರತುಪಡಿಸಿದ್ರೆ ಯಾರನ್ನ ಆಯ್ಕೆ ಕಲರ್ಸ್ ಮುಂದಿರುವಂತದ್ದು ಅಂತ? ಇಲ್ಲ ಸರ್, ಆ ಥರ ಆಪ್ಷನ್ ಇಲ್ಲೇ ಇಲ್ಲ. ಇವಾಗ ಸುದೀಪ್ ಸರ್ ಇಲ್ಲದೆ ಬಿಗ್ ಬಾಸ್ ಇಮ್ಯಾಜ್ ಮಾಡೋಕ್ಕಾಗತ್ತಾ? ಆಗಲ್ಲ. ಅಂದ್ರೆ ಆಗಲ್ಲ ಅಲ್ಲ. ಅಂದ್ರೆ ಇವಾಗ ಒಂದು ಶೋ ಏನಕ್ಕೆ ಮಾಡ್ತೀವಿ ಅಂದ್ರೆ ಜನಕ್ಕೆ ಏನು ಬೇಕೋ ಅದನ್ನ ಮಾಡ್ತೀವಿ. ಅಂದ್ರೆ ಇವಾಗ ಈ ಶೋ ಜನ ಇಷ್ಟಪಡ್ತಾರೆ, ಸೊ ಅದಕ್ಕಾಗಿ ಈ ಶೋ ಮಾಡ್ತೀವಿ. ಹಿಂಗ್ ಮಾಡಿದ್ರೆ ಜನ ಇಷ್ಟಪಡ್ತಾರೆ, ಅದಕ್ಕಾಗಿ ಹಂಗ್ ಮಾಡ್ತೀವಿ. ಸೊ ಹಂಗೆ ಬಂದ್ರೆ ಸುದೀಪ್ ಸರ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಪರ್ಸನ್ ಫಾರ್ ಬಿಗ್ ಬಾಸ್ ಅನ್ನೋ ಥರ ಇದ್ದಾಗ ಆಬ್ವಿಯಸ್ಲಿ ಅವರೇ ಇರ್ತಾರೆ. ಬಟ್ ಇನ್ನು ಮಾತುಕತೆ ಕನ್ವಿನ್ಸ್ ಮಾಡ್ತೀವಿ. ಇಲ್ಲ, ಈ ಸೀಸನ್ ಸ್ಟಾರ್ಟ್ ಅಲ್ಲ ಹಂಗೇನು ಅಂದ್ರೆ ಪರ್ಟಿಕ್ಯುಲರ್ ಇನ್ಸಿಡೆಂಟ್ ಏನೂ ಇಲ್ಲ. ಅಂದ್ರೆ ಈ ಸೀಸನ್ ಸ್ಟಾರ್ಟ್ ಮಾಡೋ ಮುಂಚೆನೆ ಅವ್ರು ಸ್ವಲ್ಪ ಅಂದ್ರೆ 10 ಸೀಸನ್ ಸಾಕು, ಇನ್ನು ಮುಂದೆ ಬೇಡ ಅನ್ನೋ ಥರ ಇದ್ರು. ನಾವು ಸ್ವಲ್ಪ ಇಲ್ಲ ಸರ್ ನೀವು ಬೇಕೇ ಬೇಕು ಅಂತ ಕನ್ವಿನ್ಸ್ ಮಾಡಿ ಕರ್ಕೊಂಡ್ಬಂದ್ವಿ. ಈ ಸೀಸನ್ ಸ್ಟಾರ್ಟ್ ಮಾಡೋ ಮುಂಚೆನೆ ಈ ವಾಸ್ ನಾಟ್ ಓಕೆ ವಿತ್ ದಟ್. 10 ಸೀಸನ್ ಮಾಡಿದ್ದೀನಿ, ಸ್ವಲ್ಪ ಒಂಥರ ಮೊನಾಟರ್ಸ್ ಆಗ್ತಿದೆ, ಲೆಟಸ್ ಬ್ರೇಕ್ ದಿಸ್ ಅನ್ನೋ ಥರನೇ ಅವ್ರು ಹೇಳೋದು. ನಾವು ಕನ್ವಿನ್ಸ್ ಮಾಡಿ ಕರ್ಕೊಂಡ್ಬಂದ್ವಿ. ಈ ವಾಸ್ ನಾಟ್ ಕನ್ವಿನ್ಸ್ಡ್. ಮೇ ಬಿ ನಾವು ಮತ್ತೆ ಇನ್ನೊಂದ್ಸಲಿ ಮಾತಾಡ್ತೀವಿ. ವಿಲ್ ಡು ಸಮಥಿಂಗ್ ವಿಲ್ ಹ್ಯಾಪನ್, ಸಮಥಿಂಗ್ ಫಾಸ್ಟ್. ಸರ್, ಬಿಗ್ ಬಾಸ್ ಮಧ್ಯದಲ್ಲಿ ಸುದೀಪ್ ಸರ್ ಒಂದು ಟ್ವೀಟ್ ಮಾಡ್ತಾರೆ. ಆ ಟ್ವೀಟ್ ಮಾಡಿದಂಥ ಸಂದರ್ಭದಲ್ಲಿ ಒಂದಷ್ಟು ವಿಚಾರಗಳು ಪ್ರಸ್ತಾಪ ಆಗುತ್ತೆ. ಏನು ಬಿಗ್ ಬಾಸ್ನಲ್ಲಿ ಪರಭಾಷಿಗರ ಒಂದು ಹಿಡಿತ, ಸೊ ಕನ್ನಡಿಗರಿಗೆ ಅಲ್ಲಿ ಯಾವುದೇ ರೀತಿಯಾದಂಥ ಒಂದು ಬೆಲೆ ಇಲ್ಲ. ಸೊ ಇದರಿಂದ ಕೂಡ ಸುದೀಪ್ ಅವರು ಬೇಸತ್ತು ಮನನೊಂದು ಅದರಿಂದ ಆಚೆ ಬರ್ತಿದ್ದಾರೆ ಅನ್ನುವಂಥದ್ದು. ಸೊ ಈ ಒಂದು ವಿಚಾರವಾಗಿ ಸುದೀಪ್ ಸರ್ ಕೂಡ ಒಂದು ಕ್ಲಾರಿಟಿ ಕೊಟ್ಟರು ಕೂಡ ನಿಮ್ಮ ವಾಹಿನಿ ಕಡೆಯಿಂದ ಯಾವುದು ಕೂಡ ಒಂದು ಕ್ಲಾರಿಟಿ ಸಿಕ್ಕಿಲ್ಲ. ಸೊ ಆ ಒಂದು ಆರೋಪಕ್ಕೆ ಆ ಒಂದು ಇದಕ್ಕೆ ನಿಮ್ಮ ಕಡೆಯಿಂದ ಏನು ಕ್ಲಾರಿಟಿ ಸಿಗಬಹುದು? ಸರ್, ಬಿಗ್ ಬಾಸ್ ಅನ್ನೋದು ಒಂಥರ ಇಂಟರ್ನ್ಯಾಷನಲ್ ಫಾರ್ಮೆಟ್ ಸರ್. ಅದು ಫಸ್ಟ್ ಆಫ್ ಆಲ್ ಇಂಡಿಯಾ ಫಾರ್ಮೆಟೇ ಅಲ್ಲ ಅದು. ಸೊ ಇವಾಗ ಬಂದಾಗ ಅದನ್ನು ಆ ಶೋನ ಮಾಡೋ ಪ್ರೊಡಕ್ಷನ್ ಇಟ್ ಸೆಲ್ಫ್ ಮುಂಬೈಯಿಂದ ಬರ್ತಾ ಇರೋದು ಟೆಂಡಮಲ್ ಕಂಪನಿ. ಅವರು ಇಲ್ಲಿ ಬಂದು ಲೋಕಲ್ ಪೀಪಲ್ನ ಅವ್ರು ಸೋರ್ಸ್ ಮಾಡಿ ಮಾಡ್ತಾರೆ ಆಸ್ ಎ ಪ್ರೊಡಕ್ಷನ್ ಹೌಸ್ ಆಗಿ. ಈವನ್ ಚಾನಲು ಹಂಗೆ ಇರುತ್ತೆ ಅಂದಾಗ ಇದರಲ್ಲಿ ಪರಭಾಷೆ ಇಲ್ಲಿ ಕನ್ನಡದವರು ಹಂಗಂತ ಏನಲ್ಲ. ಅಂದರೆ ದಿಸ್ ಇಂಡಿಯಾ, ವಿ ಆರ್ ಆಲ್ ಹಿಯರ್. ಇವಾಗ ಈ ಭಾಷೆ ಮಾತಾಡೋರು ಬೇರೆ ರಾಜ್ಯ ಇದ್ದಾರೆ, ಬೇರೆ ರಾಜ್ಯದವರು ಇಲ್ಲಿ ಇರ್ತಾರೆ, ಸಮಥಿಂಗ್ ಲೈಕ್ ದಟ್. ಇದರಲ್ಲಿ ಇದರಿಂದ ತೊಂದರೆ ಆಯಿತು ಅನ್ನೋದು ಅದು ಅಂದರೆ ಬೇರೆ ಬೇರೆ ಇರೋರು ಅದು ರೂಮರ್ ಥರ ಶುರು ಮಾಡಿದ್ದಾರೆ ಅಷ್ಟೇ ಹೊರತು ಅದರಲ್ಲಿ ಸತ್ಯ ಇಲ್ಲ. ಬಿಕಾಸ್ ಎಲ್ಲ ಭಾಷೆಯವರು ಸೇರಿದ್ದಾರೆ ಅದರಲ್ಲಿ. ಅಂದರೆ ಇವ್ರ ಭಾಷೆಯವರು ತುಂಬ ಜಾಸ್ತಿ ಡಾಮಿನೇಟ್ ಮಾಡ್ತಾರೆ, ಇವ್ರಿಗೆ ಬೇಕಾಗಿರುವ ಒಂದು ಈಕ್ವಾಲಿಟಿ ಸಿಗ್ತಾ ಇಲ್ಲ, ಹಂಗೇನು ಇಲ್ಲವೇ ಇಲ್ಲ. ಅದು ನೋಡೋರು ಬೇಕಂತ ಸ್ವಲ್ಪ ರೂಮರ್ಸ್ ಆಗಿ ಕ್ರಿಯೇಟ್ ಮಾಡಿರೋದು, ಅದರಲ್ಲಿ ಸತ್ಯ ಇಲ್ಲ. ಹನುಮಂತ್ ಅವರೇ, ಸೊ ಒಂದು ನಿಮಿಷ. ನಿಮ್ಮ ಒಂದು ಶೋಗಳಿಗೆ ಪ್ಲಸ್ ಆಗುವಂತೆ ಯಾವ್ದಾದ್ರು ಫೇಸನ್ನು ಹುಡುಕ್ತೀರಾ ಅಂತ ಗೆಲುವಿನ ಬಂದಾಗ ಸಾಕಷ್ಟು ಸಾರಿ ಅದೇ ಥರ ಆಗ್ತಾ ಇರುತ್ತೆ ಅಂತ ಅಂದ್ಬಿಟ್ಟು ವೋಟಿಂಗ್ ಮೂಲಕನೇ ವಿನ್ನಿಂಗ್ ಡಿಸೈಡ್ ಆಗೋದು. ಬೇರೆ ಶೋಗೂ ಇದು ಸಂಬಂಧ ಇಲ್ಲ. ಅಂದರೆ ಇವಾಗ ಯಾರೇ ಫೇಮಸ್ ಶೋ ಪ್ಲಾನ್ ಮಾಡ್ತಾ ಇದ್ದೀರಾ ಅವರನ್ನ ಇಟ್ಕೊಂಡು ಅಂತ ಅಂದ್ಬಿಟ್ಟು ಅದನ್ನೇ ಇಂಡೈರೆಕ್ಟ್ ಆಗಿ ಹೇಳಿದ್ದು. ಇವರು ಚೂಸ್ ಮಾಡಲಿಲ್ವಲ್ಲ ಅದರಲ್ಲಿ. ಅವರಿಬ್ಬರು ಮುಂದೆ ಅಂದರೆ ಅವರಿಬ್ಬರು ರೆಗ್ಯುಲರ್ ಶೋ ಮಾಡ್ತಿದ್ದಾರೆ. ಇವರು ಬೇಜಾನ್ ಶೋ ಮಾಡಿದ್ದಾರೆ, ಅವರು ಬೇಜಾನ್ ಶೋ ಮಾಡಿದ್ದಾರೆ, ಮುಂದುವರಿಸ್ತಾರೆ ಅಷ್ಟೇ. ಇವರು ಸೀರಿಯಲ್ ಮಾಡಿದ್ದಾರೆ, ಅದಾದಮೇಲೆ ಮೂವೀಸ್ ಎಲ್ಲ ಸ್ವಲ್ಪ ಸ್ವಲ್ಪ ಪ್ಲಾನ್ಸ್ ಇದೆ. ಅವ್ರು ನಾವು ಕೇಳಲೇ ಇಲ್ಲ. ಯಾಕಂದರೆ ಈಸ್ ಬಿಸಿ ವಿತ್ ಮೂವಿ ಪ್ರಾಜೆಕ್ಟ್ಸ್ ಎಲ್ಲ ಇರೋದ್ರಿಂದ ಅವ್ರು ರೆಗ್ಯುಲರ್ ಆಗಿ ನಮಗೆ ಶೋ ಮಾಡಿದ್ದಾರೆ, ರಾಜಾರಾಣಿ ಶೋ ಮಾಡಿದ್ದಾರೆ, ಇವರು ಜಾಸ್ತಿ ರಿಯಾಲಿಟಿ ಶೋಸ್ ಎಲ್ಲ ಮಾಡಿದ್ದಾರೆ. ಅದಕ್ಕಾಗಿ ಇನ್ನೊಂದು ಶೋ ಅಲ್ಲಿ ಕೇಳಿದ್ವಿ. ಅದರಲ್ಲಿ ಗೌತಮಿ ಇದ್ರು, ಮೋಕ್ಷಿತಾ ಇದ್ರು, ವಂಜನಾ ಇದ್ರು. ಅವ್ರಿಗೆ ಯಾರು ಕೇಳಲಿಲ್ಲ. ಅಂದರೆ ಇವರು ಯಾರು ರೆಗ್ಯುಲರ್ ಶೋ ಮಾಡ್ಕೊಂಡು ಬರ್ತಾರಲ್ಲ ಅವ್ರ ಹತ್ರ ಕೇಳಿದ್ವಿ. ಅವ್ರು ಒಪ್ಕೋತಾರೆ, ತಗೋತೀವಿ, ಅಷ್ಟೇ ವಿಷಯ ಇರೋದು. ಬಟ್ ವಿನ್ನಿಂಗಿಗೂ ನೆಕ್ಸ್ಟ್ ಶೋ ಇರೋದಕ್ಕೂ ಸಂಬಂಧನೇ ಇಲ್ಲ. ನೀವು ಹಂಗೆ ನೋಡಿದ್ರೆ ಓ ಸೀಸನ್ ನೋಡಿ, ಓ ಸೀಸನ್ ವಿನ್ನರ್ ಆಗಿ ಬಂದಿರಲ್ಲ, ಯಾರು ನೆಕ್ಸ್ಟ್ ಶೋಸ್ ಬಂದರು? ಓ ಸೀಸನ್ಲಂದು ಯಾರನ್ನು ತಗೊಂಡೇ ಇಲ್ಲ. ಟಾಪ್ 6 ಬಂದರು ಒಬ್ಬರು ಇಲ್ವಲ್ಲ, ಒಬ್ಬರು ಇಟ್ಕೊಂಡು ಶೋ ಮಾಡಲಿಲ್ಲ. ತುಕಾಲಿಸಿದಷ್ಟು ಮಾತ್ರ ಬಂದಿರೋದು. ಅದು ಕಾಮಿಡಿ ಶೋ. ಈಸ್ ಅ ಕಾಮಿಡಿಯನ್, ಹಿ ಹ್ಯಾಸ್ ಡನ್ ಸೋ ಮೆನಿ ಶೋಸ್ ಲೈಕ್ ಕಾಮಿಡಿ ಫೇವರಲ್ಲಿ. ಅದಕ್ಕೆ ಮಾಡಿದ್ವಿ. ಸೊ ಈ ಸೀಸನಲ್ಲಿ ಸ್ವಲ್ಪ ಇಂಟ್ರೆಸ್ಟಿಂಗ್ ಇತ್ತು. ಇವ್ರೆಲ್ಲ ಸ್ವಲ್ಪ ಟಾಪ್ 6 ಬಂದ್ರಲ್ಲ, ಸೊ ಇವ್ರನ್ನ ಹಂಗೆ ಕಂಟಿನ್ಯೂ ಮಾಡೋಣ ಅನ್ನೋದು ವಿಷಯ ಅಷ್ಟೇ. ಪ್ರಕಾಶ್ ಸರ್, ಇದಕ್ಕೆ ಕಂಟಿನ್ಯೂಸ್ ಆಗಿ ನನ್ನ ಒಂದು ಪ್ರಶ್ನೆ. ಈಗ ನಿನ್ನೆ ಈಗ ಹನುಮಂತ್ ಅವರಿಗೆ ಗೆಲ್ಲುವಂತಹ ಚಾನ್ಸಸ್ ಜಾಸ್ತಿ ಇದ್ದರೂ ಕೂಡ ಸೊ ಎಲ್ಲ ಒಂದು ಕಡೆ ತ್ರಿವಿಕ್ರಮ್ ಅವ್ರಿಗೆ
ಸಪೋರ್ಟ್ ಮಾಡುವಂಥ ಒಂದಿಷ್ಟು ಅಂದರೆ ಒತ್ತಡಗಳಿತ್ತು, ಬೇರೆ ಬೇರೆ ವಿಂಗಿಂದ ಅನ್ನುವಂಥ ಮಾಹಿತಿ. ಒಂದಿಷ್ಟು ಹೊತ್ತು ಶೋ ಕೂಡ ಸ್ವಲ್ಪ ಸ್ಟಾಪ್ ಮಾಡಿ ಅಂದರೆ ಡಿಸ್ಕಷನ್ ಆಗುವಂಥ ಹಂತಕ್ಕೆ ಬಂದಿತ್ತು ಅನ್ನೋಂಥದ್ದು. ಇಂತಹ ಪರಿಸ್ಥಿತಿಗಳನ್ನ ಹೆಂಗೆ ನಿಭಾಯಿಸಿದ್ರಿ? ಆ ರೀತಿ ಪ್ರೆಷರ್ ಇತ್ತ ಅನ್ನೋಂಥದ್ದು. ಶೋ ಸ್ಟಾಪ್ ಮಾಡಿದ್ದ? ಸ್ಟಾಪ್ ಮೀನ್ಸ್ ಹಂಗಲ್ಲ, ಒಂದಿಷ್ಟು ಡಿಸ್ಕಷನ್ ಕೂಡ ಆಯಿತು ಅನ್ನುವಂಥದ್ದು ಸರ್ ಅಲ್ಲಿ. ಫಿನಾಲೆನಾ? ಹೌದು, ಫಿನಾಲೆ ಟೈಮಲ್ಲಿ ಸರ್. ಹಂಗೇನು ಇಲ್ಲ, ಅದು ಇಲ್ಲ, ಒತ್ತಡಗಳೆಲ್ಲ ಬರ್ತಾ ಇತ್ತು ಅಂತ. ಅಲ್ಲ, ಅದು ಹಂಗಿಲ್ಲ. ಅಂದರೆ ಏನು ಮಾಡ್ತೀವಿ ನಾವು, ಇವಾಗ ನಮ್ದು ವಿನ್ನರ್ ಅನೌನ್ಸ್ಮೆಂಟ್ ಅಂದ್ರೆ ಶೋ ಏನು ಬರುತ್ತಲ್ಲ, ಅದು ಆಲ್ಮೋಸ್ಟ್ ಒಂದು 11 o'clock ಅಂತರದಲ್ಲಿ ಬರುತ್ತೆ. ಈ ಸಲ ನೋಡಿದ್ರೆ 11:40 ಅರೌಂಡ್ ಬಂತು. ಸೊ ಆಲ್ಮೋಸ್ಟ್ ಒಂದು 11 o'clock ಮೇಲೆ ರಿಸಲ್ಟ್ ಬರುತ್ತೆ ಅಂದ್ರೆ ನಾವು ಒಂದು 9:30 10 ಗಂಟೆ ಶೂಟ್ ಮಾಡ್ತೀವಿ. ಸೊ ಬಟ್ ಆದರೆ ನಮಗೆ 6 o'clock ಶೋ ಶುರು ಆಗುತ್ತೆ. ಅದಕ್ಕೆ ನಾವು ಬೇಗ ಸ್ಟಾರ್ಟ್ ಮಾಡ್ತೀವಿ. ಮಧ್ಯದಲ್ಲಿ ಸ್ವಲ್ಪ ಒಂದು 1 hour ಬ್ರೇಕ್ ತಗೋತೀವಿ. ಆ ವಿನ್ನಿಂಗ್ ರಿಸಲ್ಟ್ ಬರುತ್ತಲ್ಲ, ಆ ಮೊಮೆಂಟ್ ಮಾತ್ರ ಸ್ವಲ್ಪ ಲೇಟಾಗಿ ಶೂಟ್ ಮಾಡ್ತೀವಿ. ಒಂದು 1 hour ಮುಂಚೆ ಶೂಟ್ ಮಾಡ್ತೀವಿ, ಬೇಗ ಆಗುತ್ತೆ. ಯಾಕಂದರೆ ಆ ವಿಷಯ ನ್ಯೂಸ್ ಬಂದರೆ ಅದು ಯಾವ ಲೆವೆಲ್ ಸ್ಪ್ರೆಡ್ ಆಗುತ್ತೆ ಗೊತ್ತಿರುತ್ತೆ, ಎಷ್ಟು ಜನ ಕಾಯ್ತಿರ್ತಾರೆ ಗೊತ್ತಿರುತ್ತೆ. ಸೊ ಅವ್ರು ಸ್ವಲ್ಪ 1 hour ಲೇಟಾಗಿ ವಿಷಯ ಕೊಡೋಣ ಅಂತ ಹೇಳಿ ನಾವು ಲೇಟಾಗಿ ಶೂಟ್ ಮಾಡ್ತೀವಿ. ಸರ್ ಹನುಮಂತ್ ಅವರೇ, ಒಂದು ಈಗ 11 ಅಂದರೆ ನಾವೆಲ್ಲರೂ ಗೊತ್ತಾಗ ಒಂದು ಹೊಸ ಅಧ್ಯಾಯ ಅಂತ ಸ್ಟಾರ್ಟ್ ಮಾಡಿದ್ವಿ. ಅಂದರೆ ವಿ ಆರ್ ವೆರಿ ಕಾನ್ಫಿಡೆಂಟ್. ಯಾಕಂದರೆ ಹೋದ ಸೀಸನ್ ಸಖತ್ ಸಕ್ಸಸ್ ಆಗಿತ್ತು. ಸೊ ಆ ಸಕ್ಸಸ್ ಮತ್ತೆ ಕಂಟಿನ್ಯೂ ಆಗುತ್ತೆ ಅಂತ ನಮಗೆಲ್ಲ ಗೊತ್ತಿತ್ತು. ಸೊ ಅದೇ ಥರ ನಾವೇನು ಫಾರ್ಮೇಟ್ ಮಾಡ್ಕೊಂಡಿದ್ದೀವಿ, ಸ್ವರ್ಗ ಮತ್ತು ನರಕ, ಅಂದರೆ ಅದು ಆಡಿಯನ್ಸ್ ಸಖತ್ ಖುಷಿ ಕೊಡುತ್ತೆ. ದೆನ್ ದೇ ವಿಲ್ ಗೆಟ್ ಎಂಗೇಜ್ ಅನ್ನೋ ನಂಬಿಕೆ ನಮಗೆಲ್ಲ ಇತ್ತು. ದೆನ್ ವಿ ಸ್ಟ್ರಾಂಗ್ಲಿ ಅಂದರೆ ಅದೇ ಫಾರ್ಮೇಟ್ ಇಟ್ಕೊಂಡು ಹೋಗಿದ್ವಿ. ಸಕ್ಸಸ್ ಆಯಿತು. ವಾಟ್ ಅವರ್ ನಂಬರ್ ಗೇಮ್ ಅದೆಲ್ಲ ನಮ್ಗೆ ಗೊತ್ತಿದೆ. ಸೊ ಅದೆಲ್ಲ ಅಂದರೆ ಇಟ್ಸ್ ಅ ಓಪನ್ ಸೀಕ್ರೆಟ್. ಸೊ ಅದಕ್ಕೆಲ್ಲ ಕಾರಣ ಸುದೀಪ್ ಸರ್ ಇದ್ದಾರೆ. ಸುದೀಪ್ ಸರ್ ಕಂಡಕ್ಟ್ ದ ಶೋ ವೆರಿ ವೆಲ್. ದೆನ್ ಇಡೀ ಟೀಮ್ ಇದ್ರ ಪಕ್ಕ ನಿಂತಿದೆ. ಸೊ ಇಡೀ ಟೀಮ್ ಅವ್ರು ಸೇರಿ ಆಗಿರೋ ಸಕ್ಸಸ್ ಇದು. ಜೊತೆಗೆ ಕಂಟೆಸ್ಟೆಂಟ್ಸ್ ಯಾರು ಬಂದ್ರಲ್ಲ, ದೇ ಗೇವ್ ದೇರ್ 100%. ಈ ಒಂದು ಶೋಗೆ ಏನು ಬೇಕಿದೆಯಲ್ಲ ಅದಕ್ಕೆ ಅವ್ರು ಕೊಟ್ಟಿದ್ದಾರೆ. ಅದನ್ನು ಪ್ರತಿ ನಿಮಿಷ ಆ ಶೋಗೆ ಏನು ಬೇಕಿದೆಯೋ ಅದಕ್ಕೆ ತಕ್ಕಂಗೆ ಬದುಕಿದ್ದಾರೆ. ಸೊ ಇಷ್ಟೊಂದು ದೊಡ್ಡ ಸಕ್ಸಸ್ ಅವ್ರಿಗೂ ಸಿಕ್ಕಿದೆ, ಶೋಗೂ ಸಿಕ್ಕಿದೆ. ಸೊ ನಾವೇನು ಪ್ರಾಮಿಸ್ ಮಾಡಿದ್ವಿ ಅದನ್ನು ಅಚೀವ್ ಮಾಡಿದ್ವಿ. ಆ್ಯಸ್ ಅ ಟೀಮ್ ಆಗಿ ಗೆದ್ದಿದ್ವಿ. ಆ್ಯಸ್ ಅ ಚಾನಲ್ ಎಲ್ಲ ಟೀಮ್ ಇದರಲ್ಲಿ, ಆ್ಯಸ್ ಎ ಪ್ರೋಗ್ರಾಮಿಂಗ್ ಟೀಮ್ ಇದೆ, ಇದರಲ್ಲಿ ಮಾರ್ಕೆಟಿಂಗ್ ಟೀಮ್ ಇದೆ, ಸೇಲ್ಸ್ ಟೀಮ್ ಇದೆ, ದೆನ್ ಪ್ರೊಡಕ್ಷನ್ ಹೌಸ್. ಈ ಶೋ ಅಲ್ಲಿ ಯಾರೆಲ್ಲ ಭಾಗ ಆಗಿದ್ದಾರಲ್ಲೋ ಎಲ್ರಿಗೂ ಸಖತ್ ಎಫರ್ಟ್ ಆಗಿದ್ದಾರೆ. ಅಂದರೆ ಈ ಶೋ ಗೆಲ್ಲೇಬೇಕು ಅಂತ ಎಲ್ಲರೂ ಒಟ್ಟಿಗೆ, ಅಂದರೆ ಒಂದೇ ಇಂಟೆನ್ಷನಲ್ಲಿ ಒಂದೇ ಗೋಲ್ ಇಟ್ಕೊಂಡು ವರ್ಕ್ ಮಾಡಿದ್ವಿ. ಸಕ್ಸಸ್ ಎಲ್ರಿಗೂ ಸಿಕ್ಕಿದೆ. ಫ್ರಮ್ ದ ಪ್ರೋಗ್ರಾಮಿಂಗಿಂದ ಶುರು ಮಾಡಿ, ಫ್ರಮ್ ಸೇಲ್ಸ್, ಎಲ್ಲ ಆ್ಯಂಗಲಲ್ಲೂ ದೊಡ್ಡ ಸಕ್ಸಸ್ ಆಗಿದೆ. ಇಟ್ಸ್ ಅ ವೆರಿ ರಿಮಾರ್ಕಬಲ್ ಸಕ್ಸಸ್ ಇನ್ ಹಿಸ್ಟ್ರಿ ಆಫ್, ಅಂದರೆ ಚಾನಲ್ ಹಿಸ್ಟ್ರಿ ಆಗಲಿ, ಬಿಗ್ ಬಾಸ್ ಹಿಸ್ಟ್ರಿ ಆಗಲಿ, ಇಂಡಿಯನ್ ಅಕ್ರಾಸ್ ಲ್ಯಾಂಗ್ವೇಜ್, ಎಲ್ಲ ಲ್ಯಾಂಗ್ವೇಜ್ ಬಿಗ್ ಬಾಸ್ ಆಗಿದೆ, ಬಿಗ್ ಬಾಸ್ ಆಗ್ತಾ ಇದೆ ಸೇಮ್ ಸೀಸನಲ್ಲಿ. ಅದರಲ್ಲಿ ದಿಸ್ ಇಸ್ ಒನ್ ಆಫ್ ದ ವೆರಿ ರಿಮಾರ್ಕಬಲ್ ಸೀಸನ್ ಆಗಿದೆ. ಸೊ ಥ್ಯಾಂಕ್ ಯು ವೆರಿ ಮಚ್ ಫಾರ್ ಎವ್ರಿಬಡಿ ಹೂ ಆರ್ ಆಲ್ ಪಾರ್ಟ್ ಆಫ್ ಬೀಯಿಂಗ್ ದಿಸ್. ಅಂದರೆ ಇವನ್ ಪ್ರೆಸ್ಸಿಂದ ಶುರು ಮಾಡಿ ಯಾರು ನಮ್ಮ ಸಪೋರ್ಟ್ ಮಾಡಿದ್ರು ಎಲ್ರಿಗೂ ತುಂಬ ಥ್ಯಾಂಕ್ಸ್ ಹೇಳ್ತಾ ಇದೀವಿ ಇದಕ್ಕಾಗಿ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ದ ಗ್ರೇಟ್. ಓಕೆ.